ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಈಗಿನ ದಿನದಲ್ಲಿ ಯಾರಿಗೆಲ್ಲ ಯೂಟ್ಯೂಬರ್ಸ್ ಆಗ್ಬೇಕಂತ ಆಸೆ ಇರಲ್ಲ ಹೇಳಿ. ಪ್ರತಿಯೊಬ್ಬರು ಕೂಡ ಆಸೆ ಇರುತ್ತೆ. ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಆಸೆ, ನಾನು ಕೂಡ ಒಬ್ಬ ಯೂಟ್ಯೂಬರ್ ಆಗಬೇಕು, ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಿ ನಿಲ್ಲಬೇಕು, ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಇಷ್ಟು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಪ್ರತಿಯೊಬ್ಬರು ಕೂಡ ಆಸೆ. ಆದರೆ ಬಟ್ ಮೇನ್ ಇಂಪಾರ್ಟೆಂಟ್ ಅವರೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಏನಪ್ಪ ಪ್ರಾಬ್ಲಮ್ ಅಂದರೆ ಪೇಸ್ ಪ್ರಾಬ್ಲಮ್. ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಪೇಸ್ ತೋರಿಸ್ಬಾರ್ದು. ಲೇಡೀಸ್ಗೆ ಆ್ಯಕ್ಚುಲಿ ಒಂದು ತುಂಬ ಆಗೋದ್ರಿಂದ ಲೇಡೀಸ್ ಆ್ಯಂಡ್ ಬಾಯ್ಸ್ ತುಂಬ ಈ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾಕಂದರೆ ನನ್ನ ಹತ್ರ ಟ್ಯಾಲೆಂಟ್ ಇದೆ, ಆದರೆ ಬಟ್ ನಾನು ಪೇಸ್ ತೋರಿಸ್ಬಾರ್ದು. ಪೇಸ್ ತೋರಿಸಿದ್ರೆ ಇದನ್ನಾಗುತ್ತೆ. ಪೇಸ್ ತೋರಿಸಲೇಬಾರ್ದು ಅಂತ ತುಂಬ ಜನ ಲೇಡೀಸು ಚಾನಲ್ ಕ್ರಿಯೇಟ್ ಮಾಡಿಲ್ಲ. ಅವ್ರ ಹತ್ರ ಟ್ಯಾಲೆಂಟ್ ಇದ್ದರೂ ಕೂಡ ಚಾನಲ್ ಕ್ರಿಯೇಟ್ ಮಾಡಿಲ್ಲ. ಅದರಲ್ಲಿ ನಮ್ಮೊಂದು ಬಾಯ್ಸ್ ಕೂಡ ತುಂಬ ಚಾನಲ್ ಕ್ರಿಯೇಟ್ ಮಾಡಿಲ್ಲ. ಯಾಕಂದರೆ ಪೇಸ್ ತೋರಿಸ್ತಾರೆ, ನನ್ನ ಬಗ್ಗೆ ಇನ್ನೊಬ್ರು ಕೆಟ್ಟದಾಗಿ ಮಾತಾಡ್ತಾರೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಲೇಡೀಸ್, ತುಂಬ ಜನ ಲೇಡೀಸ್ ಏನು ಮಾಡ್ತಾರೆ, ನಮ್ಮೊಂದು ಸಿಸ್ಟರ್ಸು ಅವರೊಂದು ಪೇಸ್ ತೋರಿಸಲ್ಲ. ಯಾಕಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಮನೆಯಲ್ಲಿ ಬೈತಾರೆ ಅಂತೇಳಿ ತುಂಬ ಜನ ಒಂದು ಭಯ ಪಟ್ಟಿರ್ತಾರೆ. ಆದರೆ ಬಟ್ ನಾನು ನಿಮಗೆ ಈ ಒಂದು ನಿಮಗೋಸ್ಕರ ಒಂದು ಬೆಸ್ಟ್ ಅಂದರೆ ಏನು, ಜಸ್ಟ್ 8 ಚಾನಲ್ ಐಡಿಯಾ ಈ 2024 ನನಗೆ 8 ಚಾನಲ್ ನೋ ಪೇಸ್, ಅಂದರೆ ಯಾವುದೇ ರೀತಿ ಪೇಸ್ ತೋರಿಸೋಲ್ಲ. 8 ಚಾನಲ್ ಐಡಿಯಾಸ್ ಇರುತ್ತೆ ನಿಮಗೆ. ಈ 8 ಐಡಿಯಾಸಲ್ಲಿ ನೀವು ಯಾವ ಒಂದು ಟಾಪಿಕ್ ಬಗ್ಗೆ ಆ ಒಂದು ಟಾಪಿಕ್ ಬಗ್ಗೆ ನೀವು ಚಾನಲ್ ಕ್ರಿಯೇಟ್ ಮಾಡ್ಬೋದು. ಯಾವುದೇ ರೀತಿ ವಿದೌಟ್ ಪೇಸ್, ಅಂದರೆ ಯಾವುದೇ ರೀತಿ ನೀವು ಪೇಸ್ ತೋರಿಸದೆ ಆರಾಮಾಗಿ ಕೇವಲ ವಾಯ್ಸ್ ಓವರ್ ಮಾಡಿ ಆರಾಮಾಗಿ ಈಸಿಯಾಗಿ ನೀವು ಮನೇಲಿ ಕೂತು ಯೂಟ್ಯೂಬ್ ಚಾನಲ್ ನಡೆಸ್ಬೋದು. ಅದ್ರ ಜೊತೆ ನೀವು ದುಡ್ಡು ಕೂಡ ಸಂಪಾದನೆ ಮಾಡ್ಬೋದು. ಅದು ಯಾವ ರೀತಿ, ಅದು ಯಾವೊಂದು ಐಡಿಯಾ ಎಲ್ಲ ನನಗೆ ಈ ಒಂದು ಹೇಳ್ತೇನೆ. ಈ ಹೇಳುವಂಥ ಟಾಪಿಕ್ ಏನು 8 ಐಡಿಯಾಸ್ ಇರುತ್ತೆ ನನಗೆ ಈ 2024 ಈ 8ರಲ್ಲಿ ನೀವು ಯಾವ್ದ್ರ ಬೇಕಾದ್ರೆ ಚೂಸ್ ಮಾಡ್ಕೊಳ್ಳಿ. ಆದರೆ ಬಟ್ ನಿಮ್ಮ ಲೈಫು, ನಿಮ್ಮ ಚಾನಲ್ ತುಂಬ ಗ್ರೋ ಆಗುತ್ತೆ. ಆರಾಮಾಗಿ ನೀವು ಮನೇಲಿ ಕೂತು ನೀವೇ ಮಾಡಿದಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಜಸ್ಟ್ ನೀವು ವಾಯ್ಸ್ ಓವರ್ ಮಾಡಿದರೆ ಸಾಕು, ಆರಾಮಾಗಿ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ, ಆರಾಮಾಗಿ ಅರ್ನಿಂಗ್ ಕೂಡ ಮಾಡ್ಕೊಳ್ಬೋದು. ಅದು ಯಾವ ಐಡಿಯಾ, ಯಾವುದು ಅದು ನೋ ಪೇಸ್, ಯಾವ ರೀತಿ ಎಲ್ಲ ನಮಗೆ ಈ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ನಾನು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಆಗಲಿ ಬಟನ್ ಟನ್ನದ ಕ್ಲಿಕ್ ಮಾಡಿ. ಅದ್ರ ಜೊತೆ ಎಲ್ಲ ಹೇಳ್ತೀನಿ, ಯಾರಿಗೆಲ್ಲ ಪೇಸ್ ತೋರಿಸ್ಬಾರ್ದಂತ ಆಸೆ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಯಾಕಂದ್ರೆ ನಾನು ಕೂಡ ಯೂಟ್ಯೂಬರ್ಸ್ ಆಗಬೇಕಂತ ಆಸೆ ತುಂಬ ಜನ ಕಟ್ಟಿರ್ತಾರೆ. ಅವ್ರಿಗೆಲ್ಲರೂ ಕೂಡ ಈ ಒಂದು ಶೇರ್ ಮಾಡಿ, ಅವರು ಕೂಡ ರಿಚ್ ಆಗಲಿ ಅಂತ ಇವತ್ತು ನಾವು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲರಿಗೂ ಒಂದು ಆಸೆ, ನಾನು ಕೂಡ ಯೂಟ್ಯೂಬರ್ ಆಗಬೇಕು. ಈಗ ನಾನು ನೋಡಿ ಎಷ್ಟೋ ಜನ ಅಂತಿರ್ತಾರೆ, ಪಾಪ ನಾನು ಕೂಡ ಆ ರೀತಿ ನಿಮ್ಮಂಗೆ ಯೂಟ್ಯೂಬರ್ಸ್ ಆಗಬೇಕು ಅಂತ ತುಂಬ ಜನ ನನಗೆ ಕೂಡ ಮೆಸೇಜ್ ಮಾಡ್ತಾ ಇರ್ತಾರೆ. ಆದರೆ ಬಟ್ ನಾನು ನಿಮಗೆ ಹೇಳ್ತೀನಿ, ಏನೋ ಜಸ್ಟ್ 8 ಐಡಿಯಾಸ್ ಹೇಳ್ತೀನಿ. ನಾನು ಈ 2024 8 ಐಡಿಯಾಸ್ ಹೇಳ್ತೀನಿ. ಇದು ಯಾವುದೋ ಒಂದು ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಹತ್ರ ಒಂದು ವಾಯ್ಸ್ ಅವ್ರು ಕೊಟ್ಟರೆ ಸಾಕು, ಅಂದರೆ ನಿಮ್ಮೊಂದು ವಾಯ್ಸ್ ಅವ್ರು ಕೊಟ್ಟರೆ ಸಾಕು, ಆರಾಮಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ನಡೆಸ್ಬೋದು. ಅವು ಯಾವ ಟಾಪಿಕ್ 8 ಐಡಿಯಾಸ್ ಹೇಳ್ತೀನಿ. ನಾನು ಈಗ ಒಂದೊಂದಾಗಿ ಹೇಳ್ತೀನಿ. ಏನೋ ಜಸ್ಟ್ ನಾನು ನಿಮಗೆ ಒಂದೊಂದಾಗಿ ಟಾಪಿಕ್ ಹೇಳ್ತೀನಿ. ಈ ಟಾಪಿಕ್ ಬಗ್ಗೆ ನೀವು ಚಾನಲ್ ಕ್ರಿಯೇಟ್ ಮಾಡ್ಬೇಕು. ಈ ಒಂದು ಐಡಿಯಾ ಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಏನೋ ಜಸ್ಟ್ ನಾನು ಈಗ ನಿಮಗೆ ಒಂದೊಂದಾಗಿ ಹೇಳ್ತೀನಿ. ಮೊದಲನೇ ಐಡಿಯಾ ಬಂದ್ಬಿಟ್ಟು ಚಾನಲ್, ಅಂದರೆ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಯಾವೊಂದು ಟಾಪಿಕ್ ಬಗ್ಗೆ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಜಾಬ್ ನೋಟಿಫಿಕೇಶನ್, ಅಂದರೆ ಜಾಬ್ ನೋಟಿಫಿಕೇಶನ್ ಅನ್ನೋ ಒಂದು ಟಾಪಿಕ್ ಬಗ್ಗೆ, ಅಂದರೆ ಆ ಒಂದು ಟಾಪಿಕ್ ಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡಬೇಕು. ಅದರಿಂದ ಏನಾಗುತ್ತಂದರೆ ಜಾಸ್ತಿ ನಿಮಗೆ ಏನಾಗುತ್ತೆ, ಜಾಸ್ತಿ ಯೂಸ್ ಬರೋದಕ್ಕೆ ಏನಾಗುತ್ತೆ, ಅದರಿಂದ ತುಂಬ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಯಾವ ರೀತಿ ಜಾಬ್ ನೋಟಿಫಿಕೇಶನ್ ಅಂತ ನೀವು ಸರ್ಚ್ ಮಾಡ್ಕೊಂಡು ಯೂಟ್ಯೂಬ್ನ ಹಲವಾರು ಯೂಟ್ಯೂಬರ್ಸ್ ಬರ್ತಾರೆ, ಯೂಟ್ಯೂಬ್ ಕ್ರಿಯೇಟರ್ಸ್. ಆದರೆ ಬಟ್ ಅದರಲ್ಲಿ ಅವ್ರು ಯಾರು ಜಾಸ್ತಿ ಪೇಸ್ ತೋರಿಸ್ತಾರೆ, ಎಲ್ಲ ವಾಯ್ಸ್ ಅವರು. ಇದಕ್ಕೆ ಜಾಬ್ ನೋಟಿಫಿಕೇಶನ್ ನೀವು ಏನು ಮಾಡಬೇಕು, ಜಸ್ಟ್ ಒಂದು ಅಪ್ಲಿಕೇಶನ್, ಯಾವ ಒಂದು ಅಪ್ಲಿಕೇಶನ್ ಕರೆದಿದ್ದಾರೆ, ಯಾವ ರೀತಿ ನಾವು ಅಪ್ಲಿಕೇಶನ್ ನೋಡಬೇಕು, ಯಾವ ಡೇಟಿಗೆ ಯಾವ್ದು ಕರೀತಾರೆ, ಯಾವ ಒಂದು ಅಪ್ಲಿಕೇಶನ್ ಕರೆದಿದ್ದಾರೆ, ಇವತ್ತು ಯಾವ ಒಂದೊಂದು ಅಪ್ಲಿಕೇಶನ್ ಕರೆದಿದ್ದಾರೆ, ನಾಳೆ ಯಾವ್ದು ಕರೀತಾರೆ, ಈ ರೀತಿ ನೀವು ಏನು ಮಾಡಬೇಕು, ನೋಟಿಫಿಕೇಶನ್ ಅಂದರೆ ಜಾಬ್ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕು. ಇದ್ರ ಬಗ್ಗೆ ನೀವು ಮಾಡಬೇಕು. ಇದ್ರ ಬಗ್ಗೆ ನೀವು ಮಾಡಬೇಕು. ಯಾವುದೇ ರೀತಿ ನೀವು ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ಒಂದು ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ವಾಯ್ಸ್ ಓವರ್ ಮಾಡಿದರೆ ಸಾಕು, ಆರಾಮಾಗಿ ನಿಮ್ಮ ಚಾನಲ್ ನಡೆಸ್ಬೋದು. ಡೈಲಿ ಮಿನಿಮಮ್ 3 ರಿಂದ 2 ವಿಡಿಯೋ ಆರಾಮಾಗಿ ಈಸಿಯಾಗಿ ನಿಮ್ಮ ಮನೇಲಿ ಕೂತು ಅಪ್ಲೋಡ್ ಮಾಡ್ಬೋದು. ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಇದಕ್ಕೇನು ಯಾವುದೊಂದು ಪೇಸ್ ತೋರಿಸ್ಬೇಕಂತ ಏನಿಲ್ಲ. ಜಸ್ಟ್ ಜಾಬ್ ನೋಟಿಫಿಕೇಶನ್, ಜಾಬ್ ಏನು ಆಲ್ಮೋಸ್ಟ್ ಎಲ್ಲ ನಮ್ಮ ಇಂಡಿಯನ್ ಗೌರ್ಮೆಂಟ್ ಯಾವ ಜಾಬ್ ಬರ್ತಾ ಇದೆ, ಯಾವ ಕ್ವಾಲಿಫಿಕೇಷನ್ ಆಗ್ತಾ ಇದೆ, ಯಾವುದು ಬರ್ತಾ ಇದೆ, ಅದಕ್ಕೆ ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು, ಈ ರೀತಿ ನೀವು ಒಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ಈ ಒಂದು ಟಾಪಿಕ್ ಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡಬೇಕು. ಈ ಟಾಪಿಕ್ ಬಗ್ಗೆ ನೀವು ಸರ್ಚ್ ಮಾಡ್ಕೊ, ಆಲ್ಮೋಸ್ಟ್ ನಿಮ್ಗೆ ಬಂದಿರುತ್ತೆ. ಈ ಒಂದು ಟಾಪಿಕ್ ಮೇಲೆ ನೀವು ಕ್ರಿಯೇಟ್ ಮಾಡಿದ್ರೆ ನಿಮ್ಮೊಂದು ಚಾನಲ್ ನೀವು ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ವಾಯ್ಸ್ ಅವ್ರು ಕೂಡ ಕೊಡ್ಬೋದು. ಇದಕ್ಕೆ ಆಲ್ಮೋಸ್ಟ್ ಪೇಸ್ ತೋರಿಸ್ತಾ ಇರ್ತಾರೆ ಕೆಲವೊಂದಷ್ಟು ಜನ. ನೀವು ತೋರಿಸಬಾರ್ದಂದ್ರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಈ ರೀತಿ ನೀವು ಮಾಡ್ಕೊಳ್ಬೋದು. ಕೇವಲ ಸ್ಕ್ರೀನ್ಶಾಟ್ ಫೋಟೋ ಮೂಲಕ ಮಾಡ್ಕೊಳ್ಬೋದು. ಇದು ಮೊದಲನೇ ಟಾಪಿಕ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ಏನಪ್ಪ, ಔ ಟು ಅಪ್ಲೈ ಅಂತ. ಈ ಒಂದು ಟಾಪಿಕ್ ಬಗ್ಗೆ ನೀವು ಚಾನಲ್ ಕೂಡ ಕ್ರಿಯೇಟ್ ಮಾಡಬೇಕು. ಔ ಟು ಅಪ್ಲೈ ಅಂದರೆ ಯಾವಾಗ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು, ಒಂದು ಜಾಬ್ ಕರೆದಿದೆ, ಗೌರ್ಮೆಂಟ್ ಜಾಬ್ ಆಗಿರೋದು, ಗೌರ್ಮೆಂಟ್ ಸ್ಕಾಲರ್ಶಿಪ್, ಗೌರ್ಮೆಂಟ್ ಎಜುಕೇಷನ್, ಯಾವುದೋ ಒಂದು ಜಾಬ್. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ಒಂದು SSC JD ಒಂದು ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಕರೆದಿದ್ದಾರೆ. ಆ ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಮನೇಲಿ ಕೂತು ಯಾವ ರೀತಿ ಅಪ್ಲೈ ಮಾಡೋದು,
ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಈ ರೀತಿ ನೀವು ಈ ಒಂದು ಟಾಪಿಕ್ ಬಗ್ಗೆ ನೀವು ಕೂಡ ನೀವು ಚಾನಲ್ ಕ್ರಿಯೇಟ್ ಮಾಡ್ಬೋದು. ಇದು ಸೆಕೆಂಡ್ ಟಾಪಿಕ್. ಇದ್ರ ಮೂಲಕ ನೀವು ಆಲ್ಮೋಸ್ಟ್ ಸರ್ಚ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಕೂಡ ಆಲ್ಮೋಸ್ಟ್ ತುಂಬ ಚಾನಲ್ ಕೂಡ ಇದೆ. ಔ ಟು ಅಪ್ಲೈ ಅಂದರೆ ಈ ಬ್ಯಾಂಕಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಕೌಂಟು, ಮತ್ತು ಯಾವ ರೀತಿ ನಾವು ಅಂದರೆ ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಯಾವುದೊಂದು ಜಾಬ್ ಕರೆದ್ರೆ ಆ ಜಾಬ್ಗೆ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಈ ರೀತಿ ನೀವು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ನೀವು ಏನು ಮಾಡಬೇಕು ತೋರಿಸ್ಬೇಕು. ಔ ಟು ಅಪ್ಲಿಕೇಶನ್, ಈಗಿನ ದಿನದಲ್ಲಿ ಯಾವುದು ಅಪ್ಲಿಕೇಶನ್ ಹಾಕೋದು, ಯಾವ ಯೋಜನೆ ಯಾವ ರೀತಿ ಹಾಕೋದು, ಈ ರೀತಿ ಮಾಡಬೇಕಾಗುತ್ತೆ. ಈ ಟಾಪಿಕ್ ಕೂಡ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ಮ ಪೇಜ್ ತೋರಿಸಿದ್ರೆ ಸಾಕು. ಇದಕ್ಕೆ ಯಾವುದೇ ರೀತಿ ವಾಯ್ಸ್ ಅವ್ರು ಕೊಡೋದು ಇಷ್ಟೇ, ಪೇಜ್ ತೋರಿಸೋದು ಅವಶ್ಯಕತೆನೇ ಇಲ್ಲ. ಇದ್ರ ಮೂಲಕ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಆಲ್ಮೋಸ್ಟ್ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಆಲ್ಮೋಸ್ಟ್ ತುಂಬ ಜನ ಯೂಟ್ಯೂಬರ್ಸ್ ಚಾನಲ್ ಇದ್ದಾರೆ. ಈ ರೀತಿ ನೀವು ಮಾಡಿದರೆ 100% ನಿಮ್ಮ ಚಾನಲ್ ರೀಚ್ ಆಗುತ್ತೆ. ಯಾಕಂದರೆ ಈ ದಿನದಲ್ಲಿ ಜಾಬ್ ಯಾವ್ದು ಕರ್ತಿದ್ದಾರೆ, ಯಾವ ರೀತಿ ಅಪ್ಲೈ ಮಾಡೋದು, ಏನು ಮಾಡೋದು ಎಲ್ಲ ಈ ದಿನದಲ್ಲಿ ತುಂಬ ನೋಡ್ತಾ ಇರ್ತಾರೆ. ಅದರಿಂದ ನಿಮ್ಮ ವಿಡಿಯೋ ಕೂಡ ಜಾಸ್ತಿ ಸಜೆಷನ್ ಆಗುತ್ತೆ. ಇದು ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು, ಇದಕ್ಕೆ ಯಾವುದೇ ರೀತಿ ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ಇನ್ನು ಮೂರನೇ ಟಾಪಿಕ್ ಬಂದ್ಬಿಟ್ಟು ಹಾರರ್ ಹಿಸ್ಟ್ರಿ. ಹಾರರ್ ಹಿಸ್ಟ್ರಿ ಅಂದರೆ ಮೋಹಿನಿ, ಅಂದರೆ ಒಂದು ದೆವ್ವದ ಅಂತಾರಲ್ಲ, ಹಾರರ್ ಹಿಸ್ಟ್ರಿ ಅಂದರೆ ಒಂದು ದೆವ್ವ ಇದೆ, ಈ ರೀತಿ ಅದ್ರ ಬಗ್ಗೆ ನೀವು ಹಿಸ್ಟ್ರಿ ಕ್ರಿಯೇಟ್ ಅಂದರೆ ಒಂದು ಹಿಸ್ಟ್ರಿ ಮಾಡ್ಬೋದು. ಯಾವ ರೀತಿ ಹಿಸ್ಟ್ರಿ ಅಂದರೆ ಈ ಒಂದು ಫೋಟೋ ತೊಗೋದು, ಈ ಒಂದು ಬಂಗಲೆದಲ್ಲಿ ಈ ರೀತಿ ದೆವ್ವ ಇದೆ, ಆಗಿನ ಕಾಲದಲ್ಲಿ ರಾಜರು ಆ ರೀತಿ ದೆವ್ವಗಳು ಇರ್ತದೆ, ಈ ರೀತಿ ಹಿಸ್ಟ್ರಿ ಬಗ್ಗೆ ನೀವು ಒಂದು ಮೋಟಿವೇಶನ್ ಆಗುತ್ತೆ. ಹಿಸ್ಟ್ರಿ ಬಗ್ಗೆ ನೀವು ಏನು ಮಾಡೋದು, ಜಸ್ಟ್ ಒಂದು ಫೋಟೋ ಸ್ಕ್ರೀನ್ಶಾಟ್ ಫೋಟೋ ತೊಗೊಂಡು ನೀವು ಮಾಡ್ಕೊಳ್ಬೋದು. ಗೂಗಲಲ್ಲಿ ತೊಗೊಂಡು ಫೋಟೋ, ಅದಕ್ಕೆ ವಯಸ್ಸವ್ರೆ ಕೊಟ್ಟರೆ ಸಾಕು, ಆರಾಮಾಗಿ ನೀವು ಮನೇಲಿ ಕೂತ್ಕೊಂಡು ಮಾಡ್ಬೋದು. ಇದರಿಂದ ಜಾಸ್ತಿ ಜನ ಆಗಿ ನೋಡ್ತಾರೆ. ಅದ್ರ ಜೊತೆ ಇದರಲ್ಲಿ ಜಾಸ್ತಿ ಅರ್ನಿಂಗ್ ಕೂಡ ಬರುತ್ತೆ. ಹಿಸ್ಟ್ರಿ ಬಗ್ಗೆ ನೀವು ಹೇಳಿದ್ರೆ ಹಾರರ್ ಹಿಸ್ಟ್ರಿ ಅಂದರೆ ಯಾವ ಭೂತಗಳು ಮತ್ತು ಪಿಸಾಸಿಗಳು, ಇದ್ರ ಬಗ್ಗೆ ನೀವು ಹೇಳ್ಬೇಕು. ಆಗಿನ ಕಾಲದಲ್ಲಿ ಆ ಪಿಸಾಸಿ ಈ ಪಿಸಾಸಿ, ಈ ರೀತಿ ಹಾರರ್ ಹಿಸ್ಟ್ರಿ ನೀವು ಬೇಕಾದ್ರೆ ಸರ್ಚ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ ಇದೆ, ನೀವು ನೋಡ್ಕೊಳ್ಳಿ. ಮೊದಲು ಎಲ್ಲ ನೀವು ನೋಡ್ಕೊಂಡು ಆ ನಂತರ ಚಾನಲ್ ಕ್ರಿಯೇಟ್ ಮಾಡಿ. ಇದ್ರ ಬಗ್ಗೆ ಕೂಡ ನೀವು ವಾಯ್ಸ್ ಅವ್ರು ಕೊಡಬೇಕು, ಏನು ಪೇಸ್ ಕೂಡ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ವಾಯ್ಸ್ ಅವ್ರು ಕೊಟ್ಟರೆ ಸಾಕು. ಈ ಟಾಪಿಕ್ ಬಗ್ಗೆ ನೀವು ಆರಾಮಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ರೆ ನೀವು ಕೂಡ ಬೇಗ ಗ್ರೋ ಹೋಗ್ತಾರೆ. ಈಗ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಇದ್ದಾರೆ, ನೀವು ಕೂಡ ಮಾಡಿ. ಇದರಲ್ಲಿ ಏನಾದರೂ ವಾಯ್ಸ್ ಅವ್ರು ಕೊಟ್ಟರೆ ಸಾಕು, ಅದರಿಂದ ಏನು ಪ್ರಾಬ್ಲಮ್ ಏನೂ ಇಲ್ಲ. ಜಸ್ಟ್ ಪೇಸ್ ತೋರಿಸೋಂಗಿಲ್ಲ, ಜಸ್ಟ್ ವಾಯ್ಸ್ ಅವ್ರು ಕೊಟ್ಟರೆ ಸಾಕು, ಆರಾಮಾಗಿ ನೀವು ಮನೇಲಿ ಕೂತು ದುಡ್ಡು ಮಾಡ್ತಾರೆ. ನೀವು ನಿಮ್ಮ ಡ್ರೀಮ್ ಕೂಡ ನೆನೆಸಾಗುತ್ತೆ. ಇದು ಮೂರನೇ ಟಾಪಿಕ್ ಬಂದ್ಬಿಟ್ಟು ಯಾವುದಪ್ಪ, ಹಾರರ್ ಮೂವಿ ಅಂದರೆ ಹಾರರ್ ಮೂವಿ ಹಿಸ್ಟ್ರಿ ನೀವು ಹೇಳೋದು. ಇದು ಮೂರನೇ ಟಾಪಿಕ್ ಬಂದ್ಬಿಟ್ಟು. ಇನ್ನು ನಾಲ್ಕನೇ ಟಾಪಿಕ್ ಬಂದ್ಬಿಟ್ಟು ಯಾವುದಂದ್ರೆ ಯಾಪ್ ಟ್ಯೂಟೋರಿಯಲ್. ಯಾಪ್ ಟ್ಯೂಟೋರಿಯಲ್ ಅಂದರೆ ಇದರಲ್ಲಿ ಎರಡು ಬರ್ತವೆ, ಒಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಮತ್ತು ಒಂದು iOS ಅಪ್ಲಿಕೇಶನ್, ಅಂದರೆ ಆ್ಯಂಡ್ರಾಯ್ಡು ಐಫೋನು, ಈ ರೀತಿ ಬರ್ತವೆ. ಈಗ ಟ್ರೆಂಡಿಂಗಲ್ಲಿ ಯಾವ ಒಂದು ಅಪ್ಲಿಕೇಶನ್ ಇದೆ, ಆ ಒಂದು ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡೋದು, ಈಗ ಐಫೋನಲ್ಲಿ ಯಾವ ರೀತಿ ನಾವು ಕೈನ್ ಮಾಸ್ಟರ್ ಯೂಸ್ ಮಾಡೋದು, ಈ ರೀತಿ ಟ್ಯೂಟೋರಿಯಲ್ ನೀವು ತೋರಿಸ್ಬೇಕು. ಈ ರೀತಿ ನೀವು ತೋರಿಸೋದಕ್ಕೆ ಇದಕ್ಕೂ ಕೂಡ ವಾಯ್ಸ್ ಕೊಟ್ಟರೆ ಸಾಕು. ಯಾವುದೇ ರೀತಿ ನೀವು ಪೇಜ್ ತೋರಿಸೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಇದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಚಾನಲ್ ಇದೆ, ನಾನು ನೋಡಿದ್ದೀನಿ, ನೀವು ಕೂಡ ಮಾಡ್ಕೊಳ್ಳಿ. ನಾನು ನಿಮಗೋಸ್ಕರ ಸಜೆಷನ್ ಮಾಡ್ತಾಯಿದ್ದೀನಿ. ಅಪ್ಲಿಕೇಶನ್ ಟ್ಯೂಟೋರಿಯಲ್ ಅಂದರೆ ಈಗ ಟ್ರೆಂಡಿಂಗ್ ಯಾವ ಒಂದು ಅಪ್ಲಿಕೇಶನ್ ಇದೆ, ಆ ಒಂದು ಅಪ್ಲಿಕೇಶನ್ ಬಗ್ಗೆ ಟ್ಯೂಟೋರಿಯಲ್ ಯಾವ ರೀತಿ ವರ್ಕ್ ಮಾಡೋದು, ಯಾವ ರೀತಿ ಏನು ಮಾಡೋದು ಎಲ್ಲ ನೀವು ಈ ರೀತಿ ನೀವು ಟ್ಯೂಟೋರಿಯಲ್ ಎಕ್ಸ್ಪ್ಲೇನ್ ಮಾಡಬೇಕು. ಅದು ಯಾವ ರೀತಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಮಾಡಬೇಕು. ಇದರಿಂದ ಕೂಡ ಜಾಸ್ತಿ ಗ್ರೋ ಆಗುತ್ತೆ, ಜಾಸ್ತಿ ಟ್ರೆಂಡಿಂಗ್ ಅಪ್ಲಿಕೇಶನ್, ಇದಕ್ಕೂ ಜಾಸ್ತಿ ಯೂಸ್ ಬರುತ್ತೆ, ಜಾಸ್ತಿ ವೈರಲ್ ಆಗುತ್ತೆ. ಆಟೋಮೆಟಿಕ್ ಬೇಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ರೀಚ್ ಆಗುತ್ತೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದು 4ನೇ ಟಾಪಿಕ್ ಬಂದ್ಬಿಟ್ಟು. ಇನ್ನು 5ನೇ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾದ್ರೆ ನ್ಯೂಸ್ ಚಾನಲ್ಸ್. ನ್ಯೂಸ್ ಚಾನಲ್ ಹಿಂದಿನಲ್ಲಿ ನ್ಯೂಸ್ ನೋಡ್ಕೋಬೋದು. ಆಲ್ಮೋಸ್ಟ್ ಎಲ್ಲ ಕೂಡ ನ್ಯೂಸ್ ನಡೀತಾ ಇದೆ. ಜಸ್ಟ್ ನೀವು ನ್ಯೂಸ್ ಚಾನಲ್ ಬಗ್ಗೆ ನೀವು ಕ್ರಿಯೇಟ್ ಮಾಡಬೇಕು. ಇದಕ್ಕೇನಾದ್ರು ಯಾವುದೇ ರೀತಿ ಪೇಜ್ ತೋರಿಸೋ ಅವಶ್ಯಕತೆ ಇಲ್ಲ. ಯಾವ ರೀತಿ ಅಂದರೆ ನೀವು ಜಸ್ಟ್ ವಾಯ್ಸ್ ಅವ್ರು ಮಾಡಬೇಕು. ವಾಯ್ಸ್ ಅವ್ರು ಮಾಡಿದರೆ ಸಾಕು. ಈಗ ಹಿಂದಿನಲ್ಲಿ ಏನು ನಡೀತಿದೆ, ಯಾವ ರೀತಿ ಏನು ಅಂತ ನೀವು ವಾಯ್ಸ್ ಅವ್ರು ಮಾಡಬೇಕು. ಇದ್ರ ಬಗ್ಗೆ ಆಲ್ಮೋಸ್ಟ್ ತುಂಬ ಯೂಟ್ಯೂಬ್ ಚಾನಲ್ಗಳು ಇದೆ, ನೀವೆಲ್ಲ ಸರ್ಚ್ ಮಾಡ್ಕೊಂಡು ನೋಡಿ. ಜಸ್ಟ್ ಇದಕ್ಕೆ ಯಾವುದೇ ರೀತಿ ಪೇಜ್ ತೋರಿಸೋ ಅವಶ್ಯಕತೆ ಇಲ್ಲ. ನ್ಯೂಸ್ ಚಾನಲ್ ಈ ಇತ್ತೀಚೆಗೆ ನೋಡ್ಬೋದು, ನ್ಯೂಸ್ ಅನ್ನೋದು ದಿನಕ್ಕೆ ಒಬ್ಬ ನ್ಯೂಸ್ ಚಾನಲ್ ಅಂದರೆ ಕಂಟೆಂಟ್ ತುಂಬ ಇರುತ್ತೆ. ಯಾಕಂದರೆ ಬೆಳಗ್ಗೆ ದಿನ ಯಾವುದಾದ್ರು ಒಂದು ಪೇಪರ್ ಓದಿದ್ರೆ ನಿಮ್ಗೆ ಸಿಗುತ್ತೆ ನ್ಯೂಸ್, ಇವತ್ತು ಏನಿದೆ, ನಾಳೆ ಯಾವ ರೀತಿ ಬರ್ತದೆ, ಯಾವ ರೀತಿ ಏನು ನಡೀತದೆ, ಈ ರೀತಿ ನೀವು ನ್ಯೂಸ್ ಈಗಿನ ಆಲ್ಮೋಸ್ಟ್ ತುಂಬ ಕಂಟೆಂಟ್ ಇದೆ. ನ್ಯೂಸಲ್ಲಿ ತುಂಬ ಕಂಟೆಂಟ್ ಇದೆ. ಈ ರೀತಿ ಮಾಡಿ ನ್ಯೂಸ್ ಚಾನಲ್ ಕ್ರಿಯೇಟ್ ಮಾಡಿ ಕೂಡ ನೀವು ತುಂಬ ಬೇಗ ಗ್ರೋ ಆಗ್ಬೋದು. ಅದು ನೀವು ದಿನಕ್ಕೆ ಎಷ್ಟು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಬೋದು. ಇದು ನ್ಯೂಸ್ ಚಾನಲ್ ಅಂದ ತಕ್ಷಣ ನಾನು ಇದರಲ್ಲಿ ಇಂಪಾರ್ಟೆಂಟ್ ಎಲ್ಲರಿಗೆ ಹೇಳ್ತೀನಿ, ಏನಪ್ಪ ನ್ಯೂಸ್ ಚಾನಲ್ ನೀವು ಈಗಾಗಲೇ ಸೆಲೆಬ್ರಿಟಿ ಆದಂಥ ಅವರೊಂದು ತಮ್ನೇಲು, ಇನ್ನೊಬ್ಬರು ತಮ್ನೇಲು ಈ ರೀತಿ ಯೂಸ್ ಮಾಡೋಂಗಿಲ್ಲ. ಜಸ್ಟ್ ನಿಮ್ಮದೇ ಹಾಕಬೇಕು. ನಿಮ್ಮ ಪೇಜ್ ತೋರಿಸಲು ನಡೀತೆ, ಹಂಗೆ ತಮ್ನೇಲ್ ಹಾಕಿ ಅದ್ರ ಬಿಟ್ಟು ಇನ್ನೊಬ್ರು ಫೋಟೋ ಯೂಸ್ ಮಾಡೋಕೆ ಹೋಗ್ರಿ, ಮಾನಿಟೈಸೇಷನ್ ಆನ್ ಆಗಲ್ಲ. ಈಗಲೇ ಹೇಳ್ಬಿಡ್ತೀನಿ, ಇಂಪಾರ್ಟೆಂಟ್. ಅದಕ್ಕೋಸ್ಕರತೆ ನೀವು ನ್ಯೂಸ್ ಚಾನಲ್, ಯಾವುದೇ ಒಂದು ನ್ಯೂಸ್ ಚಾನಲ್ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಇದಕ್ಕೇನು ಇದೇನಿಲ್ಲ, ನಿಮ್ಮದು ಓನ್ ಕಂಟೆಂಟ್ ಇದ್ರೆ ಸಾಕು, ವಾಯ್ಸ್ ಅವ್ರು ಕೊಟ್ಟರೆ ಸಾಕು, ಏನು ಪ್ರಾಬ್ಲಮ್ ಆಗಲ್ಲ. ಇದು ನ್ಯೂಸ್ ಚಾನಲ್ ಕೂಡ ನೀವು ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲ ಜನ ಕೂಡ ಮಾಡಿರ್ತಾರೆ. ಈಗ ಯೂಟ್ಯೂಬ್ನಲ್ಲಿ ನೀವು ನೋಡಿರ್ತಾರೆ ನ್ಯೂಸ್ ಚಾನಲ್. ಇದಕ್ಕೆಲ್ಲ ವಾಯ್ಸ್ ಅವ್ರು ಕೊಡೋದು ವಾಯ್ಸ್ ಅವ್ರು ಕೊಡೋದು ಅಷ್ಟೇ. ಇದಕ್ಕೆಲ್ಲ ಪೇಜ್ ತೋರಿಸೋದು ಅವಶ್ಯಕತೆ ಇಲ್ಲ. ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ನಾನು ನಿಮಗೆಲ್ಲರಿಗೆ ಹೇಳ್ತೀನಿ. ಇನ್ನು 6ನೇ ಟಾಪಿಕ್ಸ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ ಹಿಸ್ಟ್ರಿ ಬಗ್ಗೆ. ಇದು ಕೂಡ ಯಾವ ರೀತಿ ಅಂದರೆ ಹಿಸ್ಟ್ರಿ ಅಂದರೆ ಈಗಿನ ದಿನದಲ್ಲಿ ಏನು ನಡೀತಿದೆ. ಹಿಸ್ಟ್ರಿ ಅಂದರೆ ಈಗ ಆಗಿನ ಪುರಾತನ ಕಾಲದಲ್ಲಿ ದೇವರುಗಳು ಮತ್ತು ಬ್ಲಾಗ್ಸು ಈ ರೀತಿ ಮಾಡ್ತಾರಲ್ಲ, ಆ ರೀತಿ ಹಿಸ್ಟ್ರಿ ನೋಡಿ. ಈ ಜಾಗ ಪ್ಲೇಸ್ ಈ ರೀತಿ ಇದೆ, ಆ ಪ್ಲೇಸಲ್ಲಿ ಆ ರೀತಿ ಬೆಸ್ಟ್ ಪ್ಲೇಸು,
ಆಗಿನ ದೇವಸ್ಥಾನಗಳು ಹಿಂಗೆ ಆ ದೇವರು ಅಂದರೆ ಈ ದೇವ್ರ ಗುಡಿಯಲ್ಲಿ ಈ ರೀತಿ ಒಂದು ಪವಾಡವಿದೆ, ಈ ರೀತಿ ನೀವು ಹಳೇ ಹಿಸ್ಟ್ರಿ ಬಗ್ಗೆ ನೀವು ಹೇಳ್ಬೇಕು. ಅಂದರೆ ನಮ್ಮ ಸಮಾಜ ಇದನ್ನ ಹೇಳ್ತಾರಲ್ಲ ಆ ರೀತಿ ನೋಡಿ ಹಿಸ್ಟ್ರಿ ಬಗ್ಗೆ ನೀವೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಜಸ್ಟ್ ಯಾವ ರೀತಿ ಫೋಟೋ ಮೂಲಕ, ಯಾವುದೇ ರೀತಿ ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಫೋಟೋ ಮೂಲಕ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಇದರಲ್ಲಿ ನಿಮ್ಮ ಆಲ್ಮೋಸ್ಟ್ ಇದಕ್ಕೆ ಜಾಸ್ತಿ ಯೂಸ್ಕರ ಬರುತ್ತೆ. ಪುರಾತನ ಕಾಲದಲ್ಲಿ ಇದ್ದಂಥ ಗುಡೀಸು ಅಂದರೆ ಕೆಲವೊಂದಷ್ಟು ಮೆಟೀರಿಯಲ್ಸು, ಕೆಲವೊಂದಷ್ಟು ಪ್ಲೇಸು, ಆ ಪ್ಲೇಸಲ್ಲಿ ಇದ್ದಂಥ ಅದ್ಭುತಗಳು ಎಲ್ಲ ನೀವು ಫೋಟೋ ಸ್ಕ್ರೀನ್ಶಾಟ್ ಮೂಲಕ ನೀವು ಹೇಳ್ಬೇಕು. ಇದ್ರ ಮೂಲಕ ನೀವು ಕೂಡ ಜಾಸ್ತಿ ಚಾನಲ್ ಗ್ರೋ ಆಗುತ್ತೆ. ನಿಮ್ಮ ಫೇಸ್ ಕೂಡ ತೋರಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ಮ ವಾಯ್ಸೇ ವೈರಲ್ ಆಗಿಬಿಡುತ್ತೆ. ಆವಾಗ ನಿಮ್ಮನ್ನೇ ಕೇಳ್ತಾರೆ ಫೇಸ್ ತೋರಿಸಿ ಅಂತ. ಆ ರೀತಿ ಕೂಡ ಆಗುತ್ತೆ. ಇದು ಹಿಸ್ಟ್ರಿ ಚಾನಲ್ ನೀವು ಕೂಡ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ ಈಗ ಇದೆ ನೋಡಿ, ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಮಾಡ್ತಾ ಇರ್ತಾರೆ. ಈಗಿನ ದಿನದಲ್ಲಿ ನೀವು ಯೂಟ್ಯೂಬರ್ಸ್ ನೋಡ್ಬೋದು, ಕೇವಲ ಅವರು ಯಾವುದೇ ರೀತಿ ಫೇಸ್ ತೋರಿಸಿಲ್ಲ ಇನ್ನೂವರೆಗೂ, ಆದರೂ ಕೂಡ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದಾರೆ. ಯಾವ ರೀತಿ ವಾಯ್ಸ್ ಓವರ್ ಮಾಡಿ ಏನಾದರೂ ಮಾಡಬೇಕು. ಜಸ್ಟ್ ಆ ರೀತಿ ಎಲ್ಲ ಫೇಸ್ ತೋರಿಸೋದು ಅದಕ್ಕೆ ಅವಶ್ಯಕತೆ ಇಲ್ಲ, ಜಸ್ಟ್ ಹಿಸ್ಟ್ರಿ ಆಗಿನ ಕಾಲದಲ್ಲಿ ಹಿಸ್ಟ್ರಿ ಆ ರೀತಿ ಇದ್ದರೂ ನೀವು ಈ ರೀತಿ ಮಾಡ್ಬೋದು. ಈ ರೀತಿ ನೀವು ಹಿಸ್ಟ್ರಿ ಬಗ್ಗೆ ಚಾನಲ್ ಕೂಡ ಈ ಟಾಪಿಕ್ ಬಗ್ಗೆ ಕೂಡ ಕ್ರಿಯೇಟ್ ಮಾಡ್ಕೊಂಡು ಆರಾಮಾಗಿ ಮನೇಲಿ ಹೇಳ್ಕೊತ ನೀವು ಮಾಡ್ಕೊಳ್ಬೋದು, ಜಸ್ಟ್ ವಾಯ್ಸ್ ಓವರ್ ಮಾಡಿ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು 7ನೇ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಜಾಬ್ ಸ್ಟಡಿ ಬಂದ್ಬಿಟ್ಟು. ಜಾಬ್ ಸ್ಟಡಿ ಅಂದರೆ ಯಾವ ರೀತಿ, ಈಗ ಯಾವುದೋ ಒಂದು ಅಪ್ಲಿಕೇಶನ್ ಕರೀತಾರೆ, ಆ ಒಂದು ಅಪ್ಲಿಕೇಶನ್ RRBF ಅಂತ ಒಂದು ಕರೀತಾರೆ. RRBF ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. ಜಸ್ಟ್ ಅದಕ್ಕೆ ಕ್ವಾಲಿಫಿಕೇಶನ್ ಅಂದರೆ ಯಾವ ರೀತಿ, ಅದರಲ್ಲಿ ಕ್ವಶನ್ ಪೇಪರ್ ಬಿಡಿಸೋದು ನೀವು, ಅಂದರೆ ಆನ್ಸರ್ ಕ್ವಶನ್ ಪೇಪರ್ ಈ ರೀತಿ ಸ್ಕ್ರೀನ್ ರೆಕಾರ್ಡ್ ಮೂಲಕ ತಿಳಿಸೋದು. ಈಗ ನಮ್ಮ ಕನ್ನಡದಲ್ಲಿ ಯಾವ ರೀತಿ ಅಂದರೆ ಈಗ ನೀವು ಆಲ್ಮೋಸ್ಟ್ ನೋಡಿರ್ತಾರೆ ಆ ಅಕಾಡೆಮಿ ಈ ಅಕಾಡೆಮಿ ಒಂದು ಇದೆ ಪ್ರತಿಯೊಬ್ಬರು ಕೂಡ. ಆ ರೀತಿ ನೀವು ಏನು ಮಾಡೋದು, ಜಸ್ಟ್ ಕ್ವಶನ್ ಪೇಪರ್ಗೆ ಆನ್ಸರ್ ಯಾವುದು ಕ್ವಶನು ಈ ರೀತಿ ನೀವು ಜಾಬು ಅಂದರೆ ಜಾಬ್ ಸ್ಟಡಿ ಮಾಡಿಸೋದು. ಲೈವ್ ಕ್ಲಾಸು ಅಂದರೆ ಮ್ಯಾಥ್ಸು ಈ ರೀತಿ ನಡೀತೇವೆ, ಮೆಜರಿಂಗು ಮತ್ತು ಅದ್ರ ಜೊತೆಗೆ ಜನರಲ್ ನಾಲೆಜ್ ಈ ರೀತಿ ನೀವು ತಿಳಿಸ್ಬೇಕು. ಈ ರೀತಿ ಕೂಡ ಚಾನಲ್ ಕ್ರಿಯೇಟ್ ಮಾಡಿ ನಿಮ್ಮ ಹತ್ರ ಏನಾದರೂ ನಾಲೆಜ್ ಇದ್ದರೆ ಈ ರೀತಿ ಮಾಡ್ಕೊಂಡು ನೀವು ಕೂಡ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ರೀತಿ ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಓನ್ಲಿ ನಿಮ್ಮ ಹತ್ರ ವಾಯ್ಸ್ ಓವರ್ ಮಾಡಿದರೆ ಸಾಕು. ಯಾವುದೇ ಒಂದು ಪೇಸ್ ಅವಶ್ಯಕತೆ ಇಲ್ಲ, ಜಸ್ಟ್ ಓನ್ಲಿ ವಾಯ್ಸ್ ಓವರ್. ಇದು ಯಾವ ರೀತಿ ಜಾಬ್ ಸ್ಟಡಿ ಈಗ ಯಾವೊಂದು ಜಾಬ್ ಕ್ವಾಲಿಫಿಕೇಶನ್ ಇರುತ್ತೆ ಆ ಜಾಬ್ ಸ್ಟಡಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಇದು 7ನೇದು, ಇದು ಜಾಸ್ತಿ ಕೂಡ ವೈರಲ್ ಆಗುತ್ತೆ. ಜಾಬ್ ಸ್ಟಡಿ ಅಂದರೆ ತುಂಬ ಜನ ಎಲ್ಲ ಲೈವಲ್ಲಿ ನೋಡ್ತಾ ಇರ್ತಾರೆ. ಅಂದರೆ ಯಾವ ಒಂದು ಕ್ವಶನ್ ಯಾವ ಓದಬೇಕು, ಯಾವ ರೀತಿ ಏನು ಮಾಡಬೇಕು ಎಲ್ಲ ತುಂಬ ಜನ ನೋಡ್ತಾ ಇರ್ತಾರೆ ನಮ್ಮಂಥ ಸ್ಟೂಡೆಂಟು. ಈ ರೀತಿ ಮಾಡಿ ನೀವು ಜಾಬ್ ಸ್ಟಡಿ ಎಜುಕೇಷನ್ ಬಗ್ಗೆ ನೀವು ನೋಡೇ ಇರ್ತಾರೆ. ಈ ರೀತಿ ಮಾಡಬೇಕು ನೋಡಿ ಜಾಬ್ ಸ್ಟಡಿ. ಇದು 7ನೇ ಟಾಪಿಕ್ ಬಂದ್ಬಿಟ್ಟು. ಇನ್ನು 8ನೇ ಟಾಪಿಕ್ ಬಂದ್ಬಿಟ್ಟು ಏನಪ್ಪ, ಪರ್ಸನಲ್ ಫೈನಾನ್ಸ್ ಅಂತ ಬರ್ತದೆ. ಅಂದರೆ ಪರ್ಸನಲ್ ಫೈನಾನ್ಸ್ ಅಂದರೆ ಯಾವುದೊಂದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಲೋನ್ ಯಾವ ರೀತಿ ಪಡ್ಕೊಳ್ಳೋದು, ಅಂದರೆ ಪರ್ಸನಲ್ ಅಂದರೆ ಯಾವ ರೀತಿ ಒಂದು ಲೋನ್ ಯಾವ ರೀತಿ ಪಡ್ಕೊಳ್ಳೋದು, ಯಾವ ಒಂದು ಬ್ಯಾಂಕಿಗೆ ಯಾವ ರೀತಿ ನಾವು ಅಂದರೆ ಲೋನ್ ತಗೊಳ್ಳೋದು, ಯಾವ ರೀತಿ ನಾವು ಅಂದರೆ ಫೈನಾನ್ಸಲ್ಲಿ ಯಾವ ರೀತಿ ದುಡ್ಡು ಇದು ಮಾಡ್ಬೋದು, ಯಾವ ರೀತಿ ನಾವು ದುಡ್ಡು ಇನ್ಕ್ರೀಸ್ ಮಾಡ್ಬೋದು, ಡಬಲ್ ಯಾವ ರೀತಿ ಮಾಡೋದು, ಯಾವ ರೀತಿ EMI ಇದು ಮಾಡ್ಬೋದು. ಈ ರೀತಿ ಈ ಟಾಪಿಕ್ ಬಗ್ಗೆ ಕೂಡ ನೀವು ವಾಯ್ಸ್ ಓವರ್ ಮೂಲಕ ಹೇಳ್ಬೋದು. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಜಾಸ್ತಿ ಅರ್ನಿಂಗ್ ಕೂಡ ಆಗುತ್ತೆ. ಈ ಒಂದು ಕ್ಯಾಟಗರಿಗೆ ಜಾಸ್ತಿ ದುಡ್ಡು ಬರುತ್ತೆ ಯೂಟ್ಯೂಬ್ನಲ್ಲಿ. ಇದು ಕೂಡ ನೀವು ಮಾಡ್ಕೊಳ್ಳೋದು. ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡೋದು ಈ ರೀತಿ ಮಾಡ್ಬೋದು. ಇದು ಯಾವ ರೀತಿ, ಜಸ್ಟ್ ವಾಯ್ಸ್ ಓವರ್ ಮಾಡಿ, ಯಾವುದೊಂದು ಪೇಸ್ ಅವಶ್ಯಕತೆ ಇಲ್ಲ ಅದಕ್ಕೆ, ಅಂದರೆ ಜಸ್ಟ್ ನೀವು ವಾಯ್ಸ್ ಓವರ್ ಮಾಡಿದರೆ ಸಾಕು. ಈ ರೀತಿ ನೀವು ಮಾಡ್ಕೊಳ್ಬೋದು. ಇದು ಪರ್ಸನಲ್ ಲೋನ್ ಫೈನಾನ್ಸು ಮತ್ತು ಈ ರೀತಿ ನೀವು ಎಲ್ಲ ಮಾಡ್ಬೋದು. ಇದ್ರ ಮೂಲಕ ಕೂಡ ಜಾಸ್ತಿ ಅರ್ನಿಂಗ್ ದುಡ್ಡು ಬರುತ್ತೆ. ಯಾವುದೊಂದು ಏನೂ ಇಲ್ಲ. ನಾನು ನಿಮ್ಗೆ ಹೇಳಿದಿಲ್ಲ ಈ 8 ಟಾಪಿಕ್ ಅಂದರೆ 8 ಐಡಿಯಾ ಹೇಳಿದಿಲ್ಲ ಚಾನಲ್ ಕ್ರಿಯೇಟು ಈ 2024ಅಲ್ಲಿ. ಇದ್ರ ಬಗ್ಗೆ ನೀವೆಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಎಲ್ಲ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಯೂಟ್ಯೂಬ್ ಚಾನಲು. ನಾನು ನಿಮಗೆ ನೋಡಿ ಎಲ್ಲ ಸರ್ಚ್ ಮಾಡಿ ನಿಮಗೋಸ್ಕರ ತೋರಿಸೋದಕ್ಕೆ ಯಾವುದೇ ರೀತಿ ಒಂದು ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದರೂ ಪೇಸ್ ತೋರಿಸೋ ಅವಶ್ಯಕತೆ ಇದ್ದರೆ ತೋರಿಸಿ, ಏನೂ ಪ್ರಾಬ್ಲಮ್ ಅಲ್ಲ. ಆದರೆ ಪೇಸ್ ತೋರಿಸಲ್ದೇ ಮಾಡ್ಬೇಕಂತಾರೆ ನೀವೆಲ್ಲರೂ ಇದು ಈ 8 ಐಡಿಯಾ ಇದನ್ನು 8 ಟಾಪಿಕ್ ಇದನ್ನು ಈ 8 ಟಾಪಿಕಲ್ಲಿ ಯಾವೊಂದು ಟಾಪಿಕ್ ಸಜೆಷನ್ ಆಗುತ್ತೆ, ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವೇನು ಮಾಡಿ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಡ್ರೀಮ್ ಡ್ಯಾನ್ಸ್ ಆಗಬೇಕು. ಅದಕ್ಕೋಸ್ಕರ ಸುಮ್ಮನೆ ಕೊಂಡ್ರಾಕೋಬಿಡಿ. ಈ ರೀತಿ ಮಾಡ್ಕೊಂಡು ಕೂಡ ನೀವು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಳ್ಳೋದು. ಏನೋ ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2024ರಲ್ಲಿ 2024ರಲ್ಲಿ ಯಾವುದೇ ರೀತಿ ನೋ ಪೇಸ್, ವಿದೌಟ್ ಪೇಸ್ ಇಲ್ಲದೆ ವಾಯ್ಸ್ ಓವರ್ ಮೂಲಕ ನಾವು ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ಟಾಪಿಕ್ ಏನು ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸಿ ಮುಂಚೆ ಪ್ರತಿಯೊಬ್ಬರು ಕನ್ನಡ ಟಿಕೆಟ್ ಸ್ಪ್ಯಾಮ್ ಬರ್ಸ್ ಆಗಿರೋದು ಪ್ರತಿಯೊಬ್ಬರು ಹೇಳ್ತೀನಿ. ಈ ಒಂದು ಇಷ್ಟ ಒಂದು ಜಸ್ಟ್ ಒಂದು ಲೈಕ್ ಮಾಡಿ, ಅದ್ರ ಜೊತೆ ಚಿಕ್ಕದಕ್ಕೆ ಕಮೆಂಟಿಗೆ ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಗ್ರೂಪ್ಸ್, ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೋರಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ಮುಗಿಸುವಂಥ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮ್ ಮಾಡ್ಸ್ ಎಲ್ಲರೂ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.